ರಾಶಿಕಾ ಮತ್ತೆ ಸೂರಜ್ ಅವರ ಜೋಡಿಯನ್ನ ಜನರು ತುಂಬಾ ಇಷ್ಟಪಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಮೋಡಿ ಮಾಡಿದಂತ ಜೋಡಿ ಮತ್ತೆ ಕ್ಯೂಟ್ ಕಪಲ್ ಅನ್ಬೋದು. ಒಟ್ಟಿಗೆ ಇರ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ, ಒಂದು ಅಟ್ರಾಕ್ಷನ್ ಆಗಿದ್ರು. ಬಿಗ್ ಬಾಸ್ ಮುಗಿದ ಸೂರಜ್ ಅವರಿಗೆ ಒಂದು ಒಳ್ಳೆ ಪವಿತ್ರ ಮದನ ಅಂತ ಧಾರಾವಾಹಿ ಸಿಗುತ್ತೆ. ಅದರಲ್ಲಿ ಒಂದು ದೇವ್ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಅದ್ರಲ್ಲೂ ಕೂಡ ರೋಚಕ ಟ್ವಿಸ್ಟ್ ತಿರುವುಗಳು ಬರ್ತಾ ಇದೆ. ಎಪಿಸೋಡ್ ಸೂಪರ್ ಆಗಿದೆ, ಜನರು ಕೂಡ ಇಷ್ಟಪಡ್ತಾ ಇದ್ದಾರೆ. ತುಂಬಾನೇ ಮನೆ ಮಾತಾಗಿದ್ದಾರೆ. ಎಲ್ಲರೂ ಕೂಡ ಜನರು ಗುರ್ತಿಡಿದು ಮಾತನಾಡಿಸ್ತಾರೆ ಸೂರಜ್ ಅವ್ರನ್ನ. ದೇವ್ ಅಂತ ಈಗ ಪಾತ್ರ ಗುರುತಿಸ್ತಾ ಇದೆ. ಸೂಪರ್ ಅಂತ ಹೇಳ್ಬೋದು. ಮತ್ತೆ ಮೊನ್ನೆ ಒಂದು ಈವೆಂಟ್ಗೆ ಹೋಗಿರ್ತಾರೆ. ಸೊ ಅಲ್ಲಿ ಸೂರಜ್ ಮತ್ತೆ ರಾಶಿಕಾ ಇಬ್ರು ಸಹ ಕಾಣಿಸ್ಕೋತಾರೆ. ಮತ್ತೆ ಟಿವಿಲೂ ಸಹ ಒಂದು ಗಿಚ್ಚಿ ಗಿಲಿ ಪ್ರೋಗ್ರಾಮ್ಗೆ ಹೋಗಿರ್ತಾರೆ. ಸೊ ಅಲ್ಲೂ ಕೂಡ ಅಷ್ಟೇ ತುಂಬಾ ಜನ ಕೂಡ ಇಷ್ಟ ಪಡ್ತಾರೆ. ಒಟ್ಟಾರೆ ಈ ಒಂದು ಜೋಡಿ ರಿಯಲ್ ಲೈಫ್ ನಲ್ಲಿ ಸಹ ಒಂದಾಗ್ಲಿ ಅಂತ ಬಹಳಷ್ಟು ಜನ ಕೂಡ ಕಮೆಂಟ್ಸ್ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಅಷ್ಟು ಮುದ್ದಾಗಿ ನಡೆಸ್ತಾರೆ, ಮತ್ತೆ ಅಷ್ಟು ಮುದ್ದಾಗಿ ಕಾಣಿಸ್ಕೋತಾರೆ ಮೇನ್ ಆಗಿ. ಸೊ ಹಾಗಾಗಿ ಜೋಡಿನ ಎಲ್ಲರೂ ಕೂಡ ಇಷ್ಟ ಪಡ್ತಾರೆ. ಕಮೆಂಟ್ಸ್ ಗಳ ಮೂಲಕ ಆಗಿರೋದು ಎಲ್ಲ ಕಡೆ ಆ ಜೋಡಿ ಕ್ಯೂಟ್ ಕಪಲ್ ಒಂದಾಗಿ ಮದ್ವೆ ಆಗಿ ಅಂತಾರೆ. ಬಟ್ ಇಬ್ರು ಕೂಡ ಸ್ನೇಹಿತರು ಅಂತ ಹೇಳಕ್ ಇಷ್ಟ ಪಡ್ತಾರೆ. ಬಟ್ ಸೂರಜ್ ಅವರು ಖಂಡಿತವಾಗಿಯೂ ಕೂಡ ರಾಶಿಕಾ ಒಪ್ತಾರೆ. ಅವ್ರಿಗೂ ಕೂಡ ಇಷ್ಟ ಆಗಿರುತ್ತೆ. ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಸೊ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಸೂರಜ್ ಅವರ ಅಭಿನಯ ಅಂತೂ ಬಹಳಷ್ಟು ಚೆನ್ನಾಗಿರುತ್ತೆ, ಎಲ್ಲರೂ ಕೂಡ ಇಷ್ಟ ಪಡ್ತಾ ಇದ್ದಾರೆ. ಒಟ್ಟಾರೆ ಈಗ ಪವಿತ್ರ ಬಂಧನ ನೀವು ಕೂಡ ನೋಡಿದ್ರೆ ಗೊತ್ತೇ ಇರುತ್ತೆ. ಸೂರಜ್ ಆಕ್ಟಿಂಗ್ ಮಸ್ತ್ ಆಗಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ. ರಾಶಿಕಾ ಮತ್ತೆ ಸೂರಜ್ ಅವರು ಒಂದಾಗ್ಬೇಕಾ?